ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಸ್ವಲ್ಪ ಜನಕ್ಕೆ ಹಾಲೇ ಇಷ್ಟ ಇರಲ್ಲ, ಹಾಲೇ ಕುಡಿತಾ ಇರಲ್ಲ ನೋಡಿ. ಆದರೆ ಈ ಶರ್ಬತ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಮತ್ತು ಇದು ಹಾಲಿಂದ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ. ಸ್ವಲ್ಪ ಜನ ಮಕ್ಕಳು ಹಾಲೇ ಕುಡಿತಾ ಇರಲ್ಲ, ಅವರಿಗೆಲ್ಲ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಮತ್ತು ಇಲ್ಲಾಂದರೆ ನೀವು ಯಾವಾಗ ಮಾಡ್ಕೋಬೇಕಂತಂದ್ರೂ ಮಾಡ್ಕೋಬೋದು. ಮನೆಗೆ ರಿಲೇಷನ್ ಬಂದಿದ್ದಾರೆ ಅಂದರೆ ಕಾಮನ್ ಯಾವಾಗಲೂ ಟೀ ಮಾಡ್ತಾ ಇರ್ತೀವಿ. ಆದರೆ ಈ ಥರ ಶರ್ಬತ್ ಮಾಡಿಕೊಡಿ, ಹಾಲಿಂದ ಶರ್ಬತ್ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ನೀವು ಮತ್ತೆ ಹಾಲಿಂದ ಮಾಡಿದ್ದೀರಿ ಅಂತಲೂ ಗೊತ್ತಾಗಲ್ಲ ಅವರಿಗೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ನೀವೇ ಪದೇ ಪದೇ ಶರ್ಬತ್ ಮಾಡಿಕೊಂಡು ಕುಡಿತೀರಾ. 1 ಅವರ್ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೂ ಕುಡಿಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದೆಂದು ನೋಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಸಬ್ಜಾ ಬೀಜ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನು ಸಬ್ಜಾ ಬೀಜ ಹಾಕಿದ್ದೀನಿ. ಹಾಕಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೋಬೇಕು. ಒಂದು 10 ನಿಮಿಷ ನೆಂದರೆ ಆಯಿತು ನೋಡಿ. 10 ನಿಮಿಷ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಬನ್ನಿ ಮತ್ತೆ ಫ್ರೆಂಡ್ಸ್, ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ 1 ಬೌಲ್ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಕು ನೋಡಿ. 5 ನಿಮಿಷ ಆಯಿತು ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನಾನು. ಹೈ ಫ್ಲೇಮ್ ಮಾಡಬೇಡಿ, ಯಾಕಂದರೆ ಸೀದು ಹೋಗುತ್ತೆ ಸಕ್ಕರೆ ಎಲ್ಲ. ಇವಾಗ 5 ನಿಮಿಷ ಆಗಿದೆ ನೋಡಿ. 5 ನಿಮಿಷ ಆದಮೇಲೆ ಈ ಥರ ಕರಗಿದೆ ನೋಡಿ ಸ್ವಲ್ಪ. ಇವಾಗ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗಬೇಕು ನೋಡಿ. ಅದರಲ್ಲಿ ಸ್ವಲ್ಪನೂ ನೀರು ಹಾಕಿಲ್ಲ ನಾನು, ಸಕ್ಕರೆ ಮಾತ್ರನೇ ಹಾಕಿದ್ದೀನಿ ನೋಡಿ. ಇವಾಗ ನೋಡಿ ಚೆನ್ನಾಗಿ ಕೈ ಇವಾಗ ಕರಗಿದೆ ನೋಡಿ. 10 ನಿಮಿಷ ಆದಮೇಲೆ ಈ ಥರ ಆಗಿದೆ ನೋಡಿ. ನೋಡಿ ಸಕ್ಕರೆ ಎಲ್ಲ ಕರಗಬೇಕು. ಇವಾಗ ಪೂರ್ತಿ ಸಕ್ಕರೆ ಕರಗಿದೆ ನೋಡಿ. ಇಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ್. ಇವಾಗ ಹಾಲು ಹಾಕೋಕ್ಕೆ ಹಾಲು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿ. ನಾನು 1 ಲೀಟ್ರ್ ಹಾಲು ತೊಗೋತಾ ಇದ್ದೀನಿ ನೋಡಿ. ಇವಾಗ ಸಕ್ಕರೆ ಎಲ್ಲ ಕರಗಿದೆ ನೋಡಿ. 1 ಲೀಟ್ರ್ ಹಾಲು ತೊಗೊಂಡು ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ ಸಕ್ಕರೆ ಎಲ್ಲ. ಅಂದರೂ ಸ್ವಲ್ಪ ಗಂಟಾಗುತ್ತೆ, ಪರವಾಗಿಲ್ಲ, ಆದರೆ ಸ್ವಲ್ಪ ಹಾಕ್ಕೊಳ್ಳಿ ಹಾಲು. ಇವಾಗ ನೋಡಿ ಸ್ವಲ್ಪ ಸಕ್ಕರೆ ಎಲ್ಲ ಗಂಟಾಗಿದೆ, ಪರವಾಗಿಲ್ಲ. ಇವಾಗ ಹಾಲು ಹಾಕಿದ್ದೀವಲ್ಲ, ಎಲ್ಲ ಕರಗುತ್ತೆ ನೋಡಿ. ಕಲರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಎಲ್ಲ ಹಾಲು ಹಾಕ್ಕೊಂಡು ನಾನು ಕಲಿಸ್ಕೋತೀನಿ ನೋಡಿ. ಸ್ವಲ್ಪ ಗಂಟಾಗಿದೆ, ಅದೆಲ್ಲ ಕರಗುತ್ತೆ ನೋಡಿ. ಇವಾಗ ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಎಲ್ಲ ಕರಗಿದೆ ನೋಡಿ, ಇನ್ನೊಂದು ಸ್ವಲ್ಪ ಇದೆ. ಹೀಗೆ ಕಲಿಸ್ಕೋತಾ ಒಂದು 10 ನಿಮಿಷ ಕುದಿಸ್ಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಲು, ಮತ್ತು ಸಕ್ಕರೆ ಎಲ್ಲ ಕರಗಿದೆ ನೋಡಿ. 10 ನಿಮಿಷ ಇಷ್ಟೇ ಕುದಿಸ್ಕೋಬೇಕು. ಇವಾಗ ಸ್ವಲ್ಪ ಗಂಟಾಗಿರೋ ಆ ಸಕ್ಕರೆನೂ ಎಲ್ಲ ಕರಗೋತನ ನಾವು ಮತ್ತೆ ಈ ಕಡೆ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ. 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಫ್ಲೇವರ್ ಇದೆ ಅದು ತೊಗೊಳ್ಳಿ. ನನ್ನ ಹತ್ರ ಮ್ಯಾಂಗೋ ಫ್ಲೇವರ್ ಇತ್ತು, ಅದೇ ತೊಗೊಂಡಿದ್ದೀನಿ ನೋಡಿ. ತೊಗೊಂಡು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ಕಲಿಸ್ಕೋತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲ ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಈ ಕಡೆ ಹಾಲು ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿಯುವಾಗ ನಾವು ಕಸ್ಟರ್ಡ್ ಪೌಡ್ರ್ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ. ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇವಾಗ ನೋಡಿ ಒಂದು 10 ನಿಮಿಷ ಆದಮೇಲೆ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ. ಹಾಗೆ ಕೈ ಆಡಿಸ್ಕೋತಾ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನೋಡಿ.
10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಈಗ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ತಣ್ಣಗಾದ್ಮೇಲೆ 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು. ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಐಸ್ ಹಾಕಿ ಕುಡಿದ್ರೂ ನಡೆಯುತ್ತೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ನಾನು ತಣ್ಣಗಾಗಲು ಬಿಡ್ತೀನಿ ನೋಡಿ. ಒಂದು ಅರ್ಧ ಗಂಟೆ ತಣ್ಣಗಾಗಬೇಕು, ಪೂರ್ತಿ ತಣ್ಣಗಾಗಲು ಬಿಡ್ತೀನಿ. ಇವಾಗ ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಇವಾಗ ಸಬ್ಜಾ ಬೀಜ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇವಾಗ ಎಲ್ಲ ಕಲಿಸ್ಕೋತಾ ಇದ್ದೀನಿ. ಸಾಮಾನು ಜಾಸ್ತಿ ಬೇಕಾಗಲ್ಲ ನೋಡಿ, ಸ್ವಲ್ಪ ಸಾಮಾನಿಂದ ಟೇಸ್ಟಿಯಾದ ಶರ್ಬತ್ ರೆಡಿ ಆಗುತ್ತೆ. ಮತ್ತು ನಿಮ್ಮ ಆಪ್ಷನಲ್ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೇನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇತ್ತು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಶರ್ಬತ್ ರೆಡಿಯಾಗಿದೆ. ನೀವು ಬೇಕಾದರೆ ಇವಾಗ ಸ್ವಲ್ಪ ಐಸ್ ಹಾಕೋಬೋದು ಮೇಲಿಂದ, ಇಲ್ಲಾಂದರೆ ಟೈಮ್ ಇದ್ದರೆ 1 ಅವರ್ ಫ್ರಿಜ್ಜಲ್ಲಿಟ್ಟರೆ ನಡೆಯುತ್ತೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನು 1 ಅವರ್ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಹದದಲ್ಲಿದ್ದರೆ ಸಾಕು ನೋಡಿ, ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.